ಹಿಂದೂ ಮುಸ್ಲಿಮರ ಭಾವೈಕ್ಯತೆ ತಾಣ ಎಂದೇ ಹೆಸರುವಾಸಿಯಾದ ತಾಲೂಕಿನ ಮುಳಸಾವಳಗಿ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಜಾತ್ರಾ ಮಹೋತ್ಸವದಲ್ಲಿ 10 ಹಲವು ಧಾರ್ಮಿಕ ಕಾರ್ಯಕ್ರಮಗಳ ಹಿಂದೂ ಮುಸ್ಲಿಮರು ಒಟ್ಟಿಗೆ ಆಚರಣೆ ಮಾಡುವ ಮೂಲಕ ಎಲ್ಲಾ ಧರ್ಮಗಳು ಒಂದೇ ಎಂಬ ಸಂದೇಶ ಸಾರಲಾಯಿತು. ಜಾತ್ರೆಗೆ ಬಂದ ಹಿಂದೂ ಭಕ್ತಾದಿಗಳಿಗೆಲ್ಲ ಮುಸ್ಲಿಂ ಯುವಕರು ಹೆಗಲ ಮೇಲೆ ಕೇಸರಿ ಶಾಲು ಧರಿಸಿ ತಲೆಯ ಮೇಲೆ ಟೋಪಿ ಹಾಕಿ ತಂಪು ಪಾನೀಯ, ಕುಡಿಯುವ ನೀರು, ಶರಬತ್ ನೀಡುತ್ತಿರುವುದು ಎಲ್ಲೆಡೆ ಕಂಡುಬರುತ್ತಿತ್ತು. ಭಾವೈಕ್ಯತೆಗೆ ಸಾಕ್ಷಿಯಾದ ಮುಳಸಾವಳಗಿ ಸುಮಾರು 100 ವರ್ಷಗಳಿಂದ ಭಾವೈಕ್ಯತೆಗೆ ಹೆಸರುವಾಸಿಯಾಗಿದೆ. ಈ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಎಂಬಂತ ಭೇದ ಭಾವ ಮಾಡದೆ ಎಲ್ಲರೂ ಸೇರಿ ಮಲ್ಲಿಕಾರ್ಜುನ ಜಾತ್ರೆಯನ್ನ ಆಚರಣೆ ಮಾಡುತ್ತಿರುವುದು ಸಾಮರಸ್ಯದ ಸಂಕೇತವಾಗಿದೆ. ಜಾತ್ರಾ ಮಹೋತ್ಸವದಲ್ಲಿ ಅಂಜುಮನ್ ಕಮಿಟಿ ಅಧ್ಯಕ್ಷ ಬಂದೇನವಾಜ ಮುಲ್ಲಾ, ಪಿಕೆಪಿಎಸ್ ಅಧ್ಯಕ್ಷರಾದ ಸಂಕನಗೌಡ ಬಿರಾದರ, ಮುಖಂಡರುಗಳಾದ ಶರಣಗೌಡ ಪಾಟೀಲ, ಸಿದ್ದಪ್ಪ ನಾಗರಳ್ಳಿ, ಜಿಪಿ ಬಿರಾದರ, ದಾವಲಸಾಬ ಗಂಗೂರ, ಸಾಬು ಸೊನ್ನಳ್ಳಿ, ಮಲಕಪ್ಪ ನಾಯ್ಕೋಡಿ, ಕಾಶಿಲಿಂಗ ರೋಡಗಿ, ದಾವೂದ್ ಇನಾಮದಾರ, ಅಯೂಬ ಮಕಾನದಾರ, ಜಾವಿದ್ ಮಕಾನದಾರ, ರಫೀಕಾ ಗಂಗೂರ, ಹಣಮಂತ್ರಾಯ ಹಿರೂರ, ಬಿಎಸ್ ಪೋಲೇಶಿ, ಶರಣಯ್ಯ ಮಂಗಲಗಿ, ಸಾಹೇಬಗೌಡ ನಾಗರಳ್ಳಿ, ರಾಜಶೇಖರ ತಳವಾರ, ಬಸವರಾಜ ಬೊಮ್ಮನಹಳ್ಳಿ, ಪರಶುರಾಮ ನಾಯ್ಕೋಡಿ, ಶ್ರೀಶೈಲ ಮಠಪತಿ, ವಿರೂಪಾಕ್ಷಿ ರೋಡಗಿ, ಬಸವರಾಜ ನಾಟಿಕಾರ, ಪೈಗಂಬರ ಮುಜಾವರ, ಗುರುಸಂಗ ನಾಗರಳ್ಳಿ ಸೇರಿದಂತೆ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡಿದ್ರು. ವರದಿ ಅಮೀದಾ ಮುಲ್ಲಾ, ಎಬಿ ನ್ಯೂಸ್, ದೇವರಹಿಪ್ಪರಗಿ. ಇಂಥದ್ದು ಒಂದು ಸಂದೇಶ ಇಡೀ ಕರ್ನಾಟಕ, ಇಡೀ ದೇಶದಾಗ ಈ ಪಾರಂಪರಿಕ ಆಗಬೇಕು. ಅಂದರೆ ಎಲ್ಲರೂ ಕೂಡಿ ಒಂದು ಜಾತ್ರೆ ಮಾಡಬೇಕಂತ ನನ್ನ ಎಲ್ಲ ವಿನಂತಿ. ಸೌಹಾರ್ದತೆ ಇರಬೇಕು, ಜಾತಿ ಭೇದ ಬಿಟ್ಟು ಎಲ್ಲರೂ ಕೂಡಿ ಒಂದು ಜಾತ್ರೆ ಮಾಡಬೇಕು. ಮುಸ್ಲಿಂ ಆಗಲಿ, ಹಿಂದೂ ಆಗಲಿ, ಯಾವುದೇ ಜಾತಿ ಆದ ಎಲ್ಲರೂ ಕೂಡಿ ಮಾಡಿದ್ರೆ ಒಂದು ಒಳ್ಳೆಯ ಸಂದೇಶ ಆಗ್ತದೆ. ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಈ ಮಲ್ಲಿಕಾರ್ಜುನ ಜಾತ್ರಾ ನಿಮಿತ್ತವಾಗಿ ನಮ್ಮ ಗ್ರಾಮಸ್ಥರು ಅನೇಕ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಇಲ್ಲಿ ಆಗಮಿಸಿ ವಿಶೇಷ ಮುಸ್ಲಿಂ ಬಾಂಧವರು ಈ ಒಂದು ಮಲ್ಲಿಕಾರ್ಜುನ ಜಾತ್ರೆಗೆ